ಅರೆ ಆಫೀಸ್ ಸ್ಟಾರ್ಟ್ ಆಗಿ ಇನ್ನು 2 ಗಂಟೆನೂ ಆಗಿಲ್ಲ, ಆಗ್ಲೇ ಲಂಚ್ ಬಾಕ್ಸ್ ಅರೇಂಜ್ ಮಾಡಿಬಿಟ್ಟಿದ್ಯಾ? ಮೇಡಮ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಯಾವುದು ಆಫೀಸ್ ಸ್ಟಾಫ್ ಅಲ್ಲ, ಮತ್ತೆ ನಿಮ್ಮ ಮನೆಯಿಂದ ಕಳಿಸಿರೋದು. ಓಹ್, ಬಂದೆ ಒಂದು ನಿಮಿಷ. ಸಖತ್ತಾಗಿದೆ. ನಾನು 6 ಜನ ಅಮ್ಮಂದಿರು ಒಳ್ಳೆ ಕಾಂಪಿಟೇಷನ್ಗೆ ಬಿದ್ದವ್ರ ಥರ ಒಂದೊಂದು ಐಟಮ್ ಮಾಡಿ ಕಳಿಸಿರ್ಬೇಕು. ಶ್ರೀ, ಇಲ್ಲ 6 ಬಾಕ್ಸ್ ಇಲ್ಲ, 5 ಬಾಕ್ಸ್ ಇದೆ. ಬೇಬಿ ಮಾಮ್. ಕಲಾ ಅತ್ತೆ, ಶ್ರೀ ಜಾನ್ವಿಗೆ ಲಂಚ್ ಬಾಕ್ಸ್ ಕಳಿಸಿ ಆಯ್ತಾ? ಕಲಾ ಕಳಿಸಿ ಆಯ್ತಾ? ನಾವಿರೋದು 6 ಅಮ್ಮಂದ್ರು, ಆದ್ರೆ ಲಂಚ್ ಬಾಕ್ಸ್ ಹೋಗಿರೋದು ಮಾತ್ರ 5. ಇನ್ನೊಂದು ಬಾಕ್ಸ್ ಯಾಕೆ ಕಳಿಸ್ಲಿಲ್ಲ? ಬೇಬಿನಾ? ಈ ವೇಳೆಗೆ ಶ್ರೀ ಜಾನ್ವಿಗೆ ಗೊತ್ತಾಗಿರುತ್ತೆ ಬೇಬಿನೇ ಲಂಚ್ ಬಾಕ್ಸ್ ಕಳ್ಸಿಲ್ಲ ಅಂತ. ಬೇಜಾರಾಗಲ್ವಾ ಅತ್ತೆ? ಆಗದೆ ಇರುತ್ತಾ? ಶ್ರೀ ವಿಷಯ ಬಂದ್ರೆ ಸಾಕು, ಯಾವಾಗ್ಲೂ ಬೇಬಿನೇ ಮುಂದಿರ್ತಾ ಇದ್ಲು. ಈಗ ಇದ್ದಕ್ಕಿದ್ದಾಗ ಹೀಗೆ ಮಾಡಿದ್ರೆ ಎದುರಿನವ್ರಿಗೆ ನೋವಾಗೋದು ಸಹಜ ತಾನೆ. ಆದ್ರೂ ಈ ಬೇಬಿದು ಅತಿ ಆಯ್ತು ಅತ್ತೆ. ನನಗೂ ಗೊತ್ತಾಗ್ತಾ ಇದ್ದೆ, ಆದ್ರೆ ಏನ್ ಮಾಡ್ಲಿ, ಚಿಕ್ಕ ಮಗು ಆಗಿದ್ರೆ 2 ಏಟು ಹೊಡೆದು ಬುದ್ಧಿ ಕಲಿಸ್ತಾ ಇದ್ದೆ. ಈಗ ಬೆಳೆದು ಬಿಟ್ಟಿದ್ದಾಳೆ. ಬುದ್ಧಿ ಮಾತ್ರ ಬೆಳ್ದಿಲ್ಲ, ಮೈ ತುಂಬಾ ಮೊಣ್ತನ, ಸಣ್ಣ ಪುಟ್ಟದಕ್ಕೆಲ್ಲ ದ್ವೇಷ. ಎಲ್ಲ ಅವ್ರ ಅಪ್ಪನ ಬುದ್ಧಿನೇ, ಮೂಗಿನ ಮೇಲೇನೆ ಕೋಪ. ಆದ್ರೆ ಅವಳು ಜಾನ್ವಿ ಮೇಲೆ ದ್ವೇಷ ಸಾಧಿಸ್ತಾ ಇಲ್ಲ ಕಲಾ. ಆದ್ರೆ ಮಾತು ಆಡ್ತಿಲ್ಲ ಅನ್ನೋದು ನಿಜ ತಾನೆ. ಬೇಬಿ ಯಾವುದೇ ಕಾರಣಕ್ಕಾದ್ರೂ ಜಾನ್ವಿ ಜೊತೆ ಮಾತು ಬಿಟ್ಟಿರ್ಬೋದು ಅತ್ತೆ, ಆದ್ರೆ ನೋಡ್ದವ್ರು ಅವ್ಳು ದ್ವೇಷ ಸಾಧಿಸ್ತಿದ್ದಾಳೆ ಅಂತ ತಾನೇ ಅಂದ್ಕೊಳ್ಳೋದು. ಶ್ರೀ ಜೀವನದಲ್ಲಿ ಈ ಹುಡುಗಿ ಬಂದಾಗಿಂದ ಉಳ್ದಿದ್ದೇ ಆಗೋಯ್ತು ಅತ್ತೆ. ಹೇಗಾದ್ರೂ ಮಾಡಿ ಶ್ರೀ ಜೀವನದಿಂದ, ಈ ಮನೆಯಿಂದ ಆ ಹುಡುಗಿನ ಆಚೆ ಹಾಕಕ್ಕೆ ಒಂದಲ್ಲ ಒಂದು ಆಟ ಕಟ್ತಾನೆ ಬಂದ್ಲು. ಆ ಟೈಮಲ್ಲಿ ಲಲ್ಲು ಕೂಡ ಅವಳು ಸಾಥ್ ಕೊಟ್ಬಿಟ್ಲು. ಪಾಪ ಜಾನ್ವಿ, ಈ ಬೇಬಿ ಲಲ್ಲು ಎಷ್ಟೇ ಕೆಟ್ಟತನ ತೋರಿಸಿದ್ರು, ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡ್ರು ಎಲ್ಲ ಸಹಿಸ್ಕೊಳ್ತಾನೆ ಬಂದ್ಲು. ಅವಳು ಒಳ್ಳೆತನದ ಮುಂದೆ ಲಲ್ಲು ಕೋಪ, ದ್ವೇಷ ಎಲ್ಲ ತಣ್ಣಗಾಗೋಯ್ತು. ಆದ್ರೆ ಈ ಬೇಬಿದೇನತ್ತೆ, ಯಾವ್ದೋ ಶತ್ರು ಜೊತೆ ಯುದ್ಧಕ್ಕೆ ನಿಂತಂಗೆ ಆಡ್ತಾಳೆ ಈ ಜಾನ್ವಿನ್ ನೋಡಿದ್ರೆ. ನಾನೇ ಅವಳ ಜೊತೆ ಮಾತಾಡಿ ಬುದ್ಧಿ ಹೇಳಬೇಕು ಅಂದ್ಕೊಂಡೆ, ಆದ್ರೆ ಮಾಲ್ತಕ್ಕ ನನ್ನ ತಡೆದ್ರು. ಬೇಬಿಗೆ ಗಿಲ್ಟು ಇನ್ನೂ ಕುಗ್ಗೋಗ್ತಾಳೆ ಅಂತ. ಯಾರು ಗಿಲ್ಟ್ ಇರೋರು ಈ ಥರ ನಡ್ಕೋತಾರ ಅತ್ತೆ? ನಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ಸಾರಿ ಕೇಳ್ಬೇಕು ತಾನೆ, ಹೀಗಾಡ್ತಾರ? ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಬೇಬಿ. ಮುಂದೆ ಏನ್ ಮಾಡೋದು ಅತ್ತೆ? ಸ್ವಲ್ಪ ದಿನ ಅವಳನ್ನ ಹಾಗೆ ಬಿಟ್ಬಿಡೋಣ, ಎಲ್ಲ ಸರಿ ಹೋಗ್ಬೋದು. ಅಷ್ಟ್ರಲ್ಲಿ ಶ್ರೀ ಮತ್ತೆ ಮನೆ ಬಿಟ್ಟು ಹೋದ್ರೆ? ಕಲಾ, ಹ್ಞೂ ಅತ್ತೆ, ಶ್ರೀ ಮನೆ ಬಿಟ್ಟು ಹೋಗಿದ್ದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಅವನ್ನ ವಾಪಸ್ ಕರ್ಕೊಂಡು ಬಂದ್ವಿ ಅಂತ ನಿಮ್ಗೆ ಗೊತ್ತು. ಪಾಪ ಜಾನ್ವಿ ಉಸಿರು ಬಿಗಿ ಹಿಡ್ಕೊಂಡು ಜೀವನ ನಡೆಸ್ತಿದ್ಲು. ಮಗ ಮನೆಗೆ ಬಂದ, ಅವನ ಸಂಸಾರ ನೆಟ್ಕಾಯ್ತು ಅಂತ ಸಂತೋಷದಲ್ಲಿ ನಾವಿದ್ದೀವಿ, ಹಾಗೆ ಇರಬೇಕು ಕೂಡ. ಆವಾಗಲೇ ಶ್ರೀಗೆ ಈ ಮನೆಗೆ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ಸೋದು. ಆದರೆ ಈ ಬೇಬಿ 3 ಹೊತ್ತು ಅವ್ರ ಮುಂದೆ ಮುಖ ಊದಿಸ್ಕೊಂಡು ಓಡಾಡ್ತಿರ್ತಾಳೆ. ಅವರಾಗೆ ಮಾತಾಡ್ಸೋಕೆ ಅಂತ ಬಂದ್ರೆ ಮುಖ ತಿರ್ಸ್ಕೊತಾಳೆ. ಹರಟಾಗಲ್ವಾ ಅತ್ತೆ? ಒಂದಿನ ನೋಡ್ತಾನೆ, 1 ವಾರ ಸಹಿಸ್ಕೊತಾನೆ, ಆಮೇಲೆ ಅತ್ತೆ ಹೆಂಡತಿಯಿಂದ ದೂರ ಇದ್ದು ಅವನಿಗೂ ಸಾಕಾಗೋಗಿರುತ್ತೆ ಅತ್ತೆ. ಈಗಲಾದ್ರೂ ಜಾನ್ವಿ ಜೊತೆ ಸಂತೋಷವಾಗಿರೋಣ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈ ಬೇಬಿ ವರ್ತನೆಯಿಂದ ಅವ್ನಿಗೆ ಇರ್ಸ್ಮುರ್ಸ ಆದ್ರೆ ಅವನಾದ್ರೂ ಯಾಕಿರ್ತಾನೆ ಅರ್ತೆ? ಮನೆ ಬಿಟ್ಟು ಹೋಗ್ತಾನಷ್ಟೇ. ಈ ಸಲ ಅವ್ನ ಮನೆ ಬಿಟ್ಟು ಹೋದ್ರೆ ಅವನೊಬ್ನೇ ಅಂತೂ ಹೋಗಲ್ಲ, ಹೆಂಡತಿನೂ ಜೊತೆ ಕರ್ಕೊಂಡು ಹೋಗ್ತಾನೆ. ಆಗೇನ್ ಮಾಡ್ತೀರಾ? ನಾನು ಜೀವಂತವಾಗಿರೋವರೆಗೂ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ. ತಂದೆ ಇಲ್ಲದ ಮಗಳು ಜೊತೆಗೆ ಗಂಡನ್ ಬಿಟ್ಟಿರೋ ನೋವಿದೆ ಬೇಬಿಗೆ ಅಂತ ಇಷ್ಟು ದಿನ ಸುಮ್ಮನೆ ಇದ್ದಿದ್ರೆ ತಪ್ಪಾಗೋಯ್ತು. ಇನ್ನೂ ಸುಮ್ಮನಿದ್ರೆ ತಪ್ಪಾಗುತ್ತೆ ಅತ್ತೆ. ಇಲ್ಲ, ನಾನು ಬೇಬಿ ಹತ್ರ ಮಾತಾಡ್ತೀನಿ. ಜಾನ್ವಿ ಶ್ರೀ ಜೊತೆಗೆ ಹೊಂದ್ಕೊಂಡು ಅವ್ರ ಸಂಬಂಧನ ಒಪ್ಕೊಂಡು ಈ ಮನೇಲಿದ್ರೆ ಸರಿ, ಇಲ್ಲ ಅಂದ್ರೆ ನೀನೇ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀನಿ. ಅತ್ತೆ
ನಾನು ನಿನ್ನ ಲೈಫಲ್ಲೇ ಬರೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾವಿಬ್ಬರು ಮತ್ತೆ ಕಾಂಪ್ರಮೈಸ್ ಆಗಬಾರ್ದು ಅಂತ ಎಷ್ಟೊಂದು ಅಡ್ಡಿ ಮಾಡಿದ್ರು. ಆದರೆ ದೇವ್ರ ದಯೆ ನಾವಿಬ್ಬರು ಮತ್ತೆ ಒಂದಾದ್ವಿ. ಅವ್ರಿಗೆ ನಮ್ಮನ್ನು ಮಾತಾಡ್ಸೋಕ್ಕೆ ಮುಜುಗರ ಪಡ್ತಿದ್ದಾರೆ. ಇನ್ನು ಲಂಚ್ ಬಾಕ್ಸ್ ಹೇಗೆ ಕಳಿಸ್ತಾರೆ ಹೇಳು? ಇರ್ಬೋದು, ಆದರೆ ಪಾಪ ಬೇಬಿ ಮಾಮ್, ನನ್ನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ನನ್ನ ಜೊತೆ ಮಾತಾಡದೆ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ಅವ್ರಿಗೆ ನನ್ನ ಮೇಲೆ ಕೋಪ ಕೂಡ ಇಲ್ಲ. ಅವ್ರ ಬಿಹೇವಿಯರ್ ಬಗ್ಗೆ ಅವರಿಗೆ ಗಿಲ್ಟ್ ಕಾನ್ಷಿಯಸ್ ಅನ್ಸುತ್ತೆ. ಶ್ರೀ, ಇದನ್ನು ಆದಷ್ಟು ಬೇಗ ನಾವೇ ಸರಿ ಮಾಡಬೇಕು. ಹಾಗೆ ನಿನ್ನ ಅವರು ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಹೌದು, ಊಟ ತಂದು ಕೊಟ್ಟಿದ್ದಾರು? ಏ ರವಿ, ಊಟ ತಂದು ಕೊಟ್ಟಿದ್ದಾರು ಡ್ರೈವರಾ? ಅಲ್ಲ, ನಾನು. ಬಸ್ಸು ನೀವಾ? ಮಗ ಸೊಸೆ ಇಬ್ರು ಒಟ್ಟಿಗೆ ಮೊದಲನೇ ದಿನ ಆಫೀಸ್ಗೆ ಹೋಗಿದ್ದಾರೆ ಅಂತ ಮನೇಲಿರೋರೆಲ್ಲರೂ ಒಂದೊಂದು ಅಡುಗೆ ಮಾಡಿ ಕಳಿಸಿದ್ದಾರೆ. ನೀವಿಬ್ರು ತಿಂದು ಹೇಗಿದೆ ಅಂತ ಹೇಳೋರ್ಗು ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಆಮೇಲೆ ಜಾನ್ವಿ, ನಾನು ನಮ್ಮ ಗುರುಗಳಿಗೆ ಫೋನ್ ಮಾಡಿ ಹೇಳಿದೆ, ಈ ವಾರದ ಕೊನೆಯಲ್ಲಿ ನಿನ್ನ ವ್ರತ ಮುಗಿಯುತ್ತೆ ಅಂತ. ಓ, ನಾನು ಮನೆಗೆ ವಾಪಸ್ ಬರಲಿ ಅಂತ ಮಾಡಿದ ವ್ರತ ಇದೇನಾ? ಥ್ಯಾಂಕ್ ಯು. ಜಾನ್ವಿ, ವ್ರತ ಮುಗಿದ ತಕ್ಷಣ ಮನೆಯಲ್ಲಿ ಗಣಹೋಮ ಮಾಡಿಸ್ಬೇಕಂತೆ. ಹೌದಾ? ಒಳ್ಳೇದಾಯ್ತು. ಬಸ್ಸು, ಈ ಹೋಮ ಮಾಡಿದ್ರೆ ಮನೆಗೆಲ್ಲ ಒಳ್ಳೇದಾಗುತ್ತಲ್ವಾ? ಹಾ, ಆಗಬಹುದು. ನಾನು ಹಾಗೆ ಅನ್ಕೊಂಡಿದ್ದೀನಿ.